ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ದೀರಾ ಎಲ್ಲರೂ? ಸಕ್ಕತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ, ಕೊನೆಗೂ ನಮ್ಮ CSK ಅವರು ಗೆದ್ದು ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಇಷ್ಟು ದಿವಸದ ಒಂದು ಹೀನಾಯ ಸೋಲಿನಿಂದ ಹೊರಗಡೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಸೋಲ್ತಾ ಇದ್ದರು ಎಲ್ಲ ಮ್ಯಾಚನ್ನು. ಹೋಮ್ ಗ್ರೌಂಡಲ್ಲಿ ಚಿಪ್ಪಾಕಲ್ಲಿನೂ ಸಿಕ್ಕಾಬಡೆ ಮ್ಯಾಚಸ್ನ ಸೋತರು. ಅದಾದ ನಂತರ ಇನ್ನೇನು ಮುಂದೆ ಗೆಲ್ತಾರೋ ಇಲ್ವೋ ಅನ್ನೋ ಒಂದು ಸಿಚುವೇಷನಲ್ಲಿ ಟೀಮ್ ಹೊಂಟೋಗ್ಬಿಟ್ಟಿತ್ತು. ಯಾಕಂದರೆ ಅಷ್ಟೊಂದು ಬ್ಯಾಲೆನ್ಸ್ ತಪ್ಪೋಗ್ಬಿಟ್ಟಿತ್ತು ಟೀಮಲ್ಲಿ. ಅಂಥ ಒಂದು ಸಿಚುವೇಷನಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ ನಮ್ಮ ಧೋನಿಯ ಒಂದು ಕ್ಯಾಪ್ಟನ್ಸಿನಲ್ಲಿ. ಇವತ್ತಿನ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ LSG ವಿರುದ್ಧ. ಸೊ ಒಂದೇನೋ ಒಂಥರ ಖುಷಿಯಾಗಿದೆ ಫ್ಯಾನ್ಸ್ಗಳಿಗೆ. CSK ಫ್ಯಾನ್ಸ್ಗಳಿಗಂತೂ ಹಿಡಿಯೋಕ್ಕಾಗ್ತಿಲ್ಲ, ಆ ಲೆವೆಲಲ್ಲಿ ಖುಷಿಯಾಗಿದ್ದಾರೆ. ಇದೇನಾದರೂ ಮ್ಯಾಚು ಚೆನ್ನೈಯಲ್ಲಿ ವಿನ್ ಆಗಿಬಿಟ್ಟಿದ್ರೆ ದೊಡ್ಡ ಸೆಲೆಬ್ರೇಷನೇ ಆಗಿಬಿಟ್ಟಿರೋದು ಇವತ್ತು. ಬಟ್ ಲಕ್ನೋವಲ್ಲಿರೋದ್ರಿಂದ ಅಷ್ಟೊಂದೇನಾಗಿಲ್ಲ. ಬಟ್ ಅವರವರು ತಮ್ಮ ಜಾಗದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೊನೆಗೂ ಗೆದ್ದುಬಿಟ್ರು, ತಲಾ ಗೆಲ್ಲಿಸ್ಬಿಟ್ರು ಅಂದ್ಬಿಟ್ಟೆಲ್ಲ. ಬಟ್ ಇನ್ನೊಂದು ಅವರಿಗೆ ಖುಷಿಯ ಸಂಗತಿ ಇವತ್ತು ಏನಪ್ಪ ಅನ್ನೋದಾದರೆ, ತಮಿಳ್ನಾಡವರಿಗೆ ಇವತ್ತು ಬಂದು, ಅಂದರೆ ಮ್ಯಾಚು ಗೆದ್ದಿದ್ದ ದಿನ ಏನಿದೆ ಗೊತ್ತಾ, ಅದು ಬಂದು ಅವರ ನ್ಯೂ ಇಯರ್ ಆಗಿರುತ್ತೆ. ಅಂದರೆ ತಮಿಳುನಾಡಿನ ನ್ಯೂ ಇಯರ್ ಆಗಿರುತ್ತೆ. ಸೊ ಅವತ್ತಿನ ದಿನವೇ ಮ್ಯಾಚ್ ಗೆದ್ದಿರೋದು ಎಡೆ ಇಲ್ಲದ ಒಂದು ಸಂತೋಷವನ್ನು ತಂದುಕೊಟ್ಟಿದೆ CSK ಫ್ಯಾನ್ಸ್ಗೆ ಅಂತಲೇ ಹೇಳ್ಬೋದು. ಅದ್ದೂರಿಯಾಗಿ ಸೆಲೆಬ್ರೇಷನ್ನೇ ಮಾಡಿಬಿಟ್ಟಿದ್ದಾರೆ ಗುರು, ನಮ್ಮ ತಲಾ ಕೊನೆಗೂ ಗೆಲ್ಲಿಸ್ಬಿಟ್ರು ಅಂದ್ಕೊಂಡು. ಸೊ ಏನೋ ಒಟ್ಟಾರೆಯಾಗಿ ಚೆನ್ನಾಗಿ ಆಡಿದ್ರು ಪರ್ಫಾರ್ಮೆನ್ಸಲ್ಲಿ. ಬಾಲಿಂಗ್ ಅಂತೂ ಅದ್ಭುತವಾಗಿತ್ತು. ಆ ಒಂದು ಬಾಲಿಂಗ್ ಬೆಸ್ಟ್ ಪರ್ಫಾರ್ಮೆನ್ಸಿಂದಲೇ ಇವತ್ತಿನ ಒಂದು ಮ್ಯಾಚ್ ಗೆದ್ದರು ಅಂತ ಹೇಳ್ಬೋದು. ಅದ್ಭುತವಾದಂಥ ಒಂದು ಬಾಲಿಂಗ್ ಪ್ರದರ್ಶನದಿಂದ LSG ಅವರಿಗೆ ಲೋ ಸ್ಕೋರಲ್ಲಿ ಕಟ್ ಹಾಕಿದ್ರು ಅಂತ ಹೇಳ್ಬೋದು. LSG ಅವರು 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಬರೀ 166 ರನ್ಗಳನ್ನು ಹೊಡೆಯೋದ್ರಲ್ಲಿ ಮಾತ್ರ ಸಫಲರಾದರು. ಯಾಕಂದರೆ ಅಷ್ಟೊಂದು ಅದ್ಭುತವಾದಂಥ ಒಂದು ಬಾಲಿಂಗ್ ಪ್ರದರ್ಶನ ಇತ್ತು CSK ಕಡೆಯಿಂದ. ಸೊ ಹಾಗಾಗಿನೇ ಅಷ್ಟೊಂದು ಕಮ್ಮಿ ಸ್ಕೋರ್ ಆಯಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮ್ಯಾಚ್ನ ನೋಡೋದಾದರೆ, ಟಾಸನ್ನು ಗೆದ್ದುಕೊಂಡು ಬಾಲಿಂಗ್ನ ಆಯ್ಕೆ ಮಾಡ್ತಾರೆ CSK ಅವರು. ಅದಾದ ನಂತರ LSG ಅವರು ಬ್ಯಾಟಿಂಗ್ಗೆ ಬರ್ತಾರೆ. ಬ್ಯಾಟಿಂಗ್ನ ಬಂದು ಅಷ್ಟೊಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಲ್ಲ. ಒಟ್ಟಾರೆಯಾಗಿ ಬರೀ 166 ರನ್ಗಳನ್ನು ಹೊಡೆಯೋದ್ರಲ್ಲಿ ಮಾತ್ರ ಯಶಸ್ವಿ ಆಗ್ತಾರೆ. ಓಪನರ್ ಬ್ಯಾಟ್ಸ್ಮನ್ ಆದಂಥ ಮಾರ್ಕ್ರಮ್ ಅವರು ಫೇಲ್ ಆಗ್ತಾರೆ. ಅದಾದ ನಂತರ ನಿಕೋಲಸ್ ಪೂರನ್ ಅವರು ಕೂಡ ಫೇಲ್ ಆಗ್ತಾರೆ. ಈ ಇಬ್ಬರು ಬಂದು ತುಂಬ ಅಂದರೆ ತುಂಬ ಮುಖ್ಯವಾದ ಬ್ಯಾಟ್ಸ್ಮನ್ ಆಗಿರ್ತಾರೆ LSGನಲ್ಲಿ. ಮಿಚೆಲ್ ಮಾರ್ಷ್ ಅವರು ತಮ್ಮ ಒಂದು ಆಟನ ಆಡ್ತಾರೆ. ಮಿಚೆಲ್ ಮಾರ್ಷ್ ಅವರ ರನ್ಗಳು ಮತ್ತು ಕ್ಯಾಪ್ಟನ್ ಆಗಿರ್ತಕ್ಕಂಥ ಪಂತ್ ಅವರ ರನ್ಗಳು ಮತ್ತು ಆಯುಷ್ ಬದೋನಿ, ಅದನ್ನು ಬಿಟ್ಟರೆ ಅಬ್ದುಲ್ ಸಮದ್, ಈ ಒಂದು 4 ಜನರ ಒಂದು ಬ್ಯಾಟಿಂಗಿಂದನೇ 166 ರನ್ಗಳನ್ನು ಹೊಡೆಯೋದಕ್ಕೆ ಸಾಧ್ಯವಾಯಿತು ಅಂದ್ಕೊಳ್ಳಿ. ಇನ್ನು CSK ಬಾಲಿಂಗ್ ಬಗ್ಗೆ ಹೇಳೋದಾದರೆ ಅದ್ಭುತವಾಗಿ ಆಡಿಸಿದ್ರು. ಸಕ್ಕದಾಗಿನೇ ವಿಕೆಟ್ ತೆಗೆದ್ರು. ಪಾತಿರಾಣ 2 ವಿಕೆಟ್ ತೆಗೆದ್ರು. ರವೀಂದ್ರ ಜಡೇಜಾ ಅವರು 2 ವಿಕೆಟನ್ನು ತೆಗೆದ್ರು. ಅದೇ ಥರ ಖಲೀಲ್ ಅಹ್ಮದ್ ಮತ್ತು ಕುಂಬೋಜ್ ಅವರು ತಲಾ 1 ವಿಕೆಟ್ನ ತೆಗಿತಾರೆ. ಸೊ ಒಟ್ಟಾರೆಯಾಗಿ ಒಂದು ಸಖತ್ತಾಗಿ ಟಫೆಸ್ಟ್ ಬಾಲಿಂಗ್ ಇತ್ತು ಅಂತ ಹೇಳ್ಬೋದು. ಆ ಒಂದು ರೀಸನಿಂದ ಬರೀ 166 ರನ್ಗಳನ್ನು ಹೊಡೆಯೋದ್ರಲ್ಲಿ ಮಾತ್ರ ಸಫಲರಾಗ್ತಾರೆ LSG ತಂಡದವರು. ಸೊ ಆ ಒಂದು ಲೋ ಸ್ಕೋರ್ನ ಬೆನ್ನಟ್ಟಿದಂಥ CSK ಅವರಿಗೆ ಅಷ್ಟೊಂದೇ ದೊಡ್ಡ ಚಾಲೆಂಜಿಂಗ್ ಇದ್ದಿದ್ದಿಲ್ಲ. ಬಟ್ ಕಂಪ್ಲೀಟಾಗಿ ಚಾಲೆಂಜಿಂಗ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ CSK ತಂಡದವರಿಗೆ ಬ್ಯಾಟಿಂಗ್ ಆಲ್ರೆಡಿ ವೀಕ್ ಆಗಿತ್ತು. ಋತುರಾಜ್ ಗಾಯಕ್ವಾಡ್ ಅವರು ಇಲ್ಲದೇ ಇರೋದ್ರಿಂದ ಒಂದು ಒಳ್ಳೆ ಬ್ಯಾಟ್ಸ್ಮನ್ನ ಕಳ್ಕೊಂಡಿರೋ ಥರ ಆಗಿತ್ತು. ಬಟ್ ಏನೋ ಬ್ಯಾಲೆನ್ಸ್ ಮಾಡಲೇಬೇಕಿತ್ತು. ಇವತ್ತಿನ ಒಂದು ಮ್ಯಾಚನ್ನು ಗೆಲ್ಲಲೇಬೇಕಾಗಿತ್ತು. ಹಾಗಾಗಿ ಋತುರಾಜ್ ಗಾಯಕ್ವಾಡ್ ಅವರ ಜಾಗಕ್ಕೆ ಶೇಖ್ ರಶೀದ್ ಅವ್ರನ್ನ ಹಾಕ್ತಾರೆ. ಶೇಖ್ ರಶೀದ್ ಅವರಿಗೆ ಮೊದಲನೇ ಪಂದ್ಯ ಅಂತ ಕೇಳ್ಪಟ್ಟೆ. ತಮ್ಮ ಡೆಬ್ಯೂ ಮ್ಯಾಚಲ್ಲೇ ಸಕ್ಕತ್ತಾಗಿನೇ ಒಂದು ಆಟನ ಆಡಿದ್ರು. ಯಥಾ ರೀತಿಯಾಗಿ ಅವರ ಜೊತೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ರಚಿನ್ ರವೀಂದ್ರ ಅವರು ಕೂಡ ಚೆನ್ನಾಗಿ ಆಡಿದರು. ಅದಾದ ನಂತರ ಎಲ್ಲೋ ಸ್ವಲ್ಪ LSG ಬಾಲಿಂಗು ಕೂಡ ಸಕ್ಕತ್ತಾಗಿ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಬೇಗನೆ CSK ಅವರು ಕೂಡ ವಿಕೆಟ್ನ ಕಳೆದುಕೊಳ್ಳುವಂಥ ಸಿಚುವೇಶನ್ ಬಂತು ಅಂದ್ಕೊಳ್ಳಿ. ತ್ರಿಪಾಠಿ ಬರ್ತಾರೆ, ಅವರು ಫೇಲ್ ಆಗ್ತಾರೆ, ಅಷ್ಟೊಂದು ಚೆನ್ನಾಗಿ ಆಡಲ್ಲ. ಅದಾದ ನಂತರ ರವೀಂದ್ರ ಜಡೇಜಾ ಬರ್ತಾರೆ, ಅವರು ಕೂಡ ಅಷ್ಟೊಂದೇನು ಚೆನ್ನಾಗಿ ಆಡಲ್ಲ, ಬೇಗ ಔಟ್ ಆಗಿ ಹೋಗ್ಬಿಡ್ತಾರೆ. ಇದೇ ಥರ ವಿಕೆಟ್ ಬೀಳ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಆವಾಗ ಒಂದು ಸಂಕಷ್ಟದ ಪರಿಸ್ಥಿತಿಗೆ ತಲುಪ್ತಾರೆ. ಏನಪ್ಪ ಮ್ಯಾಚನ್ನು ಗೆಲ್ಲಬೇಕು ಅಂತ ಅಂದ್ಕೊಂಡ್ರೆ ಕೈ ಮೀರಿ ಹೋಗ್ತಾ ಇದೆ ಅನ್ನೋ ಸಿಚುವೇಶನ್ ಬರುತ್ತೆ. ಸೊ ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಇನ್ ಬಿಟ್ವೀನ್ ಎಲ್ಲೋ ಮೇನ್ ಬ್ಯಾಟ್ಸ್ಮನ್ಗಳೆಲ್ಲ ಕೈ ಕೊಡ್ತಾರೆ. ತ್ರಿಪಾಠಿ ಅವರು ಆಡಲ್ಲ, ವಿಜಯ್ ಶಂಕರ್ ಆಡಲ್ಲ, ರವೀಂದ್ರ ಜಡೇಜಾ ಅವರು ಆಡಲ್ಲ. ಸೊ ಈ ಥರ ಮೇನ್ ವಿಕೆಟ್ಗಳೆಲ್ಲ ಕೈ ಕೊಟ್ಟ ತಕ್ಷಣ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಆವಾಗ ಶಿವಮ್ ದುಬೆ ಅವರು ಸ್ಕ್ರೀಸ್ಗೆ ಬಂದು ಏನೋ ಒಂದು ಲೆವೆಲಲ್ಲಿ ಸ್ಕೋರ್ನ
ಹೊಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ತುಂಬ ಅಂದರೆ ತುಂಬ ಸ್ಲೋ ಆಗಿ ಪೇಷನ್ಸಿಂದ ಆ ಒಂದು ಮನುಷ್ಯ ಆಡ್ತಾನೆ ಇವತ್ತು. ಯಾಕಂದರೆ ಅವರು ಹಿಟ್ಟರ್ ಆಗಿರ್ತಾರೆ. ಸಿಕ್ಕಾವಡೆ ಬಂದ ತಕ್ಷಣವೇ ಬಾರಿಸ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ರನ್ನ ಹೊಡೆದ್ಬಿಟ್ಟು ಹೋಗ್ಬೇಕನ್ನೋ ಒಂದು ಮೆಂಟಾಲಿಟಿ ಇರ್ತಕ್ಕಂಥ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅದ್ಭುತವಾಗಿ ಸ್ಟಿಕ್ ಆಗಿಬಿಟ್ಟು ಸ್ಲೋ ಆಗಿ ಆಡ್ತಾರೆ. ಅವರ ಜೊತೆಗೂಡಿದಂಥ ಧೋನಿ ಕೂಡ ಅಷ್ಟೇ ಅದ್ಭುತವಾದಂಥ ತಮ್ಮ ಹಳೆಯ ಆಟನ ಆಡಿದರು ಅಂತ ಹೇಳಿದರೆ ತಪ್ಪಾಗಲ್ಲ. ನಾವು ಇಷ್ಟು ದಿವಸ ಏನು ಕರಿತಿದ್ದೀವಿ ಗೊತ್ತಾ, ಕ್ಯಾಪ್ಟನ್ ಕೂಲ್ ಧೋನಿ ಅಂತ. ಕ್ಯಾಪ್ಟನ್ ಕೂಲ್ ಧೋನಿ ನಿಜವಾದ ಆಟ ಇವತ್ತು ನೋಡೋಕ್ಕೆ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ಸಾಥ್ ನೀಡಿಕೊಂಡು ಇಬ್ಬರ ಒಂದು ಜೊತೆ ಆಟ ಏನಿತ್ತು ಗೊತ್ತಾ, ಅದೇ ಒಂದು ಗೆಲ್ಲೋದಕ್ಕೆ ಕಾರಣ ಆಯಿತು. ಶಿವಮ್ ದುಬೆ ಅವರು ಯಾವುದೇ ಕಾರಣಕ್ಕೂ ರಿಸ್ಕಿ ಶಾಟ್ ಹೊಡೆಯೋಕ್ಕೆ ಹೋಗಲಿಲ್ಲ. ಅದು ಒಂದು ತುಂಬ ಪ್ಲಸ್ ಪಾಯಿಂಟ್ ಆಯಿತು. ರಿಸ್ಕಿ ಶಾಟ್ ಹೊಡೆದ್ರೆ ನೆಕ್ಸ್ಟ್ ವಿಕೆಟ್ ಇದ್ದಿದ್ದಿಲ್ಲ. ವಿಕೆಟ್ ಇತ್ತು ಬಟ್ ಬ್ಯಾಟ್ಸ್ಮನ್ಗಳು ಇದ್ದಿದ್ದಿಲ್ಲ ಆಡೋದಕ್ಕೆ. ಯಾಕಂದರೆ ಸಿಕ್ಕಾಪಟ್ಟೆ ಟೈಟಾಗಿ ಬೇರೆ ಇತ್ತು ಮ್ಯಾಚು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಶಿವಮ್ ದುಬೆ ಅವರು ನೋಡಿಕೊಂಡು ಅದು ಚೆನ್ನಾಗಿ ಸ್ಲೋ ಆಗಿ ಆಡಿಕೊಂಡು ರನ್ಗಳನ್ನು ಕಲೆ ಹಾಕಿ ಗೆಲ್ಲೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತ ಹೇಳ್ಬೋದು. ಇತ್ತ ಕಡೆ LSG ಬಾಲಿಂಗ್ ನೋಡಿದರೆ ಸ್ವಲ್ಪ ಜನ ಚೆನ್ನಾಗಿ ಆಡಿಸಿದ್ರು, ಇನ್ನೂ ಸ್ವಲ್ಪ ಜನ ಸರಿಯಾಗಿ ಹೊಡೆಸ್ಕೊಂಡ್ರು. ಅದರಲ್ಲಿ ಶ್ರದ್ಧುಲ್ ಠಾಕೂರ್ ಅಂತೂ ಬಿಡಿ ಸರಿಯಾಗಿ ಬಾರಿಸ್ಕೊಂಡ್ರು. ಇವತ್ತು ಸರಿಯಾಗಿ ಹೊಡೆದಾಕ್ಬಿಟ್ರು ಅವ್ರಿಗೆ. ಒಂದು ಲೆವೆಲಲ್ಲಿ ಹೇಳ್ಬೇಕಂದ್ರೆ LSG ಅವರ ಬಾಲಿಂಗ್ ಏನಿದೆ ಗೊತ್ತಾ, ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ನಿಸ್ಲಿಲ್ಲ. ಆ ಒಂದು ರೀಸನಿಂದನೇ ಸೋತರು ಅಂತ ಹೇಳ್ಬೋದು. ಬಾಲಿಂಗ್ ಏನಾದರೂ ಸ್ಟ್ರಾಂಗ್ ಇದ್ದರೆ ಚೆನ್ನೈಯವರಿಗೆ ಇರ್ತಕ್ಕಂಥ ಬ್ಯಾಟಿಂಗ್ ಲೈನಪ್ನ ಆರಾಮಾಗಿ ಕಟ್ ಹಾಕ್ಬೋದಾಗಿತ್ತು. ಅಷ್ಟೊಂದೇನು ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಅಲ್ಲ ಚೆನ್ನೈ ಅವ್ರದ್ದು. ಇವರ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿದ್ದರೆ CSK ಅವ್ರನ್ನ ಈಸಿಯಾಗಿ ಕಟ್ ಹಾಕ್ಬೋದಿತ್ತು ಬರೀ 166 ರನ್ಗಳಲ್ಲಿನೇ. ಬಟ್ ಬಾಲಿಂಗು ಕೂಡ ಚೆನ್ನಾಗಿಲ್ಲದೆ ಇರೋ ಕಾರಣ ಸೋತು ಹೋದರು ಅಂತಲೇ ಹೇಳ್ಬೋದು. ಕೊನೆಗೂ ಅಂತೂ ಇಂತೂ ನಾನು ಹೇಳ್ದಂಗೆ CSK ಅವರು ಗೆದ್ದು ಫ್ಯಾನ್ಸ್ಗಳ ಮುಖದಲ್ಲಿ ಒಂದು ಮಂದಹಾಸನ ತಂದಿದ್ದಾರೆ. ಬಟ್ ಈ ಮಂದಹಾಸ ಎಲ್ಲಿವರೆಗೂ ಉಳಿಯುತ್ತೆ ಗೊತ್ತಿಲ್ಲ. ಗೆದ್ದರೂ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಇನ್ನೂ ಪಾತಾಳದಲ್ಲೇ ಇದ್ದಾರೆ. ಆಡಿರ್ತಕ್ಕಂಥ 7 ಮ್ಯಾಚ್ಗಳಲ್ಲಿ 2 ಮ್ಯಾಚನ್ನು ಗೆದ್ದು 5 ಮ್ಯಾಚನ್ನು ಸೋತಿದ್ದಾರೆ. ಹಾಗಾಗಿ ಸ್ಕೋರ್ ಬೋರ್ಡಲ್ಲಿ ಇನ್ನೂ ಪಾತಾಳದಲ್ಲಿದ್ದಾರೆ. ಮುಂಬರುವ ಮ್ಯಾಚ್ಗಳಲ್ಲಾದರೂ ಚೆನ್ನಾಗಿ ಆಡ್ತಾರಾ, ಪರ್ಫಾರ್ಮೆನ್ಸ್ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ನಿಮಗೇನು ಅನಿಸುತ್ತೆ ಇವತ್ತಿನದು ಮ್ಯಾಚ್ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಮತ್ತು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತರಂ.